ನಮ್ಮ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದ್ರೆ ಕೆಎಂಎಫ್ಗೂ ಕೂಡ ಸಂಕಷ್ಟ ಆಗುತ್ತೆ. ಯುದ್ಧ ಮುಂದುವರೆದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಯುದ್ಧ ಕಂಟಿನ್ಯೂ ಆದರೆ ಎಲ್ಲ ಕ್ಷೇತ್ರಗಳಿಗೂ ಹೊಡೆತ ಕೊಡ್ತಾ ಇದೆ. ಅದರ ಜೊತೆಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಎಂಎಫ್ಗೂ ಕೂಡ ಹೊಡೆತ ಕೊಡುತ್ತಾ ಇದೆ. ಅದರ MD ಶಿವಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತನಾಡ್ತಾ ಹೇಳಿದ್ರು, ದುಬೈ ಸೌದಿಗೂ ನಂದಿನಿ ಹಾಲು ಪೂರೈಕೆ ಮಾಡಲಾಗ್ತದೆ, ಅದರ ಉತ್ಪನ್ನಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದೇವೆ. ಕಳೆದ ತಿಂಗಳು ಕಳಿಸಿದ್ದಂಥ ತುಪ್ಪ ಕಳೆದ ವಾರ ರೀಚ್ ಆಗಿರುವಂಥದ್ದು. ಕೆಎಂಎಫ್ಗೂ ಸಿಲಿಂಡರ್ ಪೂರೈಕೆಯಲ್ಲಿ ಅಭಾವ ಇದೆ. ಒಂದು ಸಿಲಿಂಡರ್ ಅಭಾವ, ಮತ್ತು ಒಂದು ಕಡೆ ಹೋಟೆಲ್ಗಳು ಬಂದಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಹೊಡೆತ ಬೀಳ್ತಾ ಇದೆ. ಪ್ರಸ್ತುತ 7ರಿಂದ 8 ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ ನಮಗೆ. ಹೋಟೆಲ್ಗಳು ಬಂದ್ ಹಿನ್ನೆಲೆಯಲ್ಲಿ ಹಾಲು ಕಡಿಮೆ ಮಾರಾಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೆಎಂಎಫ್ MD ಶಿವಸ್ವಾಮಿ ಅವರ ಹೇಳಿಕೆ, ಹಾಲೇ ಸೇಲ್ ಆಗಲಿಲ್ಲ ಅಂದರೆ ಅದರ ಪ್ರೊಡಕ್ಷನನ್ನು ಕಂಟಿನ್ಯೂ ಮಾಡಿದ್ರೆ, ಯಥಾಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ, ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಕೆಎಂಎಫ್. ಸೊ ಹೀಗಾಗಿ ಅದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಯುದ್ಧ ಕಂಟಿನ್ಯೂ ಆದರೆ ಸದ್ಯಕ್ಕೇನೂ ಆಗಿಲ್ಲ, ಬಟ್ ಮುಂದಂತೂ ತೊಂದರೆ ಆಗುತ್ತೆ ಕೆಎಂಎಫ್ಗೆ ಅಂತ ಮಾತನಾಡಿದ್ದಾರೆ. ಕೆಎಂಎಫ್ MD ಶಿವಸ್ವಾಮಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ. ನಮ್ಮ ಜೊತೆ KMF MD ಶಿವಸ್ವಾಮಿ ಇರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಹೇಗೆ ನಡೀತಾ ಇದೆ ಸರ್ ಸದ್ಯ KMF ಪ್ರೊಡಕ್ಷನ್ನು? ಕಡಿಮೆ ಆಗಿದೆ ಅಂತ ಅನಿಸಿದೆಯೇ ಸಮ್ಮರಲ್ಲಿ? ಇಲ್ಲ, ಈ ಬೇಸಿಗೆ ಕಾಲದಲ್ಲೂ ಕೂಡ ನಮ್ಮದು ಹಾಲು ಸಂಗ್ರಹಣೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ %12 ಹೆಚ್ಚಾಗಿದೆ. ನಾವೇನು ₹4 ದರ ಜಾಸ್ತಿ ಮಾಡಿದ್ವಿ ಖರೀದಿ ದರನ. ಲಾಸ್ಟ್ 2025 ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬಂದ ಮೇಲೆ ಅದರಿಂದಾಗಿ ಹೆಚ್ಚು ಹಾಲು ನಿರಂತರವಾಗಿ ನಮಗೆ ಆವರೇಜ್ 99 ಲಕ್ಷ ಲೀಟರ್ ಪರ್ ಡೇ ಇದೆ. ಸಿನ್ಸ್ ಏಪ್ರಿಲ್ 2025 ಟಿಲ್ ಡೇಟ್ ನಾವು ಸುಮಾರು 6 ತಿಂಗಳು, ಗರಿಷ್ಠ 6 ತಿಂಗಳು ಮೇಲ್ಪಟ್ಟು ನಾವು 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡಿದ್ವಿ ಸತತವಾಗಿ. ಈಗ ಬೇಸಿಗೆ ಆರಂಭ ಆಗಿರೋದ್ರಿಂದ 2ರಿಂದ 3 ಲಕ್ಷ ಹಾಲು ಸಂಗ್ರಹಣೆ ಕಡಿಮೆ ಆಗಿತ್ತು. ಅದು ಮತ್ತೆ ಅಗೇನ್ ಈಗ ಇನ್ಕ್ರೀಸ್ ಆಗಿದೆ. ಮಳೆಗಾಲ ಜಾಸ್ತಿ ಆದರೆ ಮತ್ತೆ ಅಗೇನ್ ಅದು ನಮ್ಮ ಸರಾಸರಿ ಹಾಲಿನ ಸಂಗ್ರಹಣೆ ಜಾಸ್ತಿ ಆಗುತ್ತೆ. ಯುದ್ಧದ ಎಫೆಕ್ಟು ಏನಾದರೂ ನಿಮಗೂ ತಡ್ತಾ ಇದೆಯಾ KMF ಪ್ರಾಡಕ್ಟ್ಸ್ಗಳಿಗೆ ಅಂತ ಹೇಳಿದ್ರೆ ನಾವೇನು ಉತ್ಪಾದನಾ ಘಟಕಗಳಿದೆ ನಮ್ಮಲ್ಲಿ. ಸೊ ಎಲ್ಲೆಲ್ಲಿ ಗ್ಯಾಸನ್ನು ಬಳಸಿ, ಫರ್ನಿಸ್ ಆಯಿಲ್ನ ಬಳಸಿ ನಾವು ಉತ್ಪಾದನೆ ಮಾಡ್ತೀವಿ, ಅಂಥ ಘಟಕಗಳಲ್ಲಿ ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ, ನಮಗೆ ಸಪ್ಲೈ ಆಗ್ತಾಯಿದೆ. ಆದರೆ ಈ ಹಿಂದೆ ಬಲ್ಕಲ್ಲಿ ಏನು ಸಪ್ಲೈ ಆಗ್ತಾಯಿತ್ತು, ಬಲ್ಕಲ್ಲಿ ಸಪ್ಲೈ ಆಗ್ತಿದ್ದಂಥ ಗ್ಯಾಸ್ ಪ್ರಮಾಣ ಕಮ್ಮಿ ಆಗಿದೆ. 3 ದಿನಕ್ಕೆ, 5 ದಿನಕ್ಕೆ, 7 ದಿನಕ್ಕೆ ಆಗುವಷ್ಟು ಗ್ಯಾಸ್ ಸಪ್ಲೈ ಆಗ್ತಾಯಿದೆ. ಸೊ ನಾವು IOCL ಅಧಿಕಾರಿಗಳ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದೇವೆ. ಅವರು ನಿರಂತರವಾಗಿ ಸಪ್ಲೈ ಕೊಡ್ತಾ ಇದ್ದಾರೆ. ಸನ್ನಿವೇಶ ತಿಳಿಯಾಗಿ ಎಲ್ಲವೂ ಸರಾಗವಾಗಿ ಆದರೆ, ಯುದ್ಧ ವಿರಾಮ ಆದರೆ ಖಂಡಿತವಾಗಲೂ ಕೂಡ ಯಾವುದೇ ಸಮಸ್ಯೆಗಳಾಗಲ್ಲ. ಬಟ್ ಏನಾದರೂ ಇದೇ ರೀತಿಯ ತೀವ್ರತರವಾದ ಸಮಸ್ಯೆಗಳು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಪ್ಲೈ ನಮಗೆ ಕೊರತೆ ಆಗ್ಬೋದು. ಸಪ್ಲೈ ಕೊರತೆ ಆದರೆ ನಮ್ಮದು ಉತ್ಪಾದನೆ ಪ್ರಮಾಣನೂ ಕೂಡ ನಿಲ್ಲಿಸಲ್ಲ, ಬಟ್ ಕಡಿಮೆ ಆಗ್ಬೋದು. ಬಟ್ ಹೋಟೆಲ್ ಅಸೋಸಿಯೇಷನ್ ಹೇಳ್ತಾ ಇರೋದು ಬೆಂಗಳೂರಲ್ಲೇ 40,000 ಹೋಟೆಲ್ ಇದ್ದಾವೆ, ಬಟ್ ಆಪ್ರೇಷನ್ ಮಾಡ್ತಾರೆ ತುಂಬ ಕಡಿಮೆ. ಅದರ ಎಫೆಕ್ಟ್ 5-6 ಲಕ್ಷ ಲೀಟರ್ ನಾವು ತೆಗೆದುಕೊಳ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ಮ ಕಡೆಯಿಂದ ಎಷ್ಟು ಸರ್ ಹೋಗ್ತಾ ಇರೋದು? ಕಡಿಮೆ ಏನಾದರೂ ಆಗಿದೆ, ಅದು ಡ್ರಿಪ್ ಆಗಿದೆ? ಇಲ್ಲ, ನಮ್ಮಲ್ಲಿ ನಂದಿನಿ ಹಾಲು ಮತ್ತು ಮೊಸರು ಏನಿದೆ ಅದು ನಿರಂತರವಾಗಿ ಮಾರಾಟ ಆಗ್ತಾ ಇದೆ. ಯಾವುದೇ ಶಾರ್ಟ್ ಫಾಲ್ ಅಂದರೆ ಅದು ಡಿಫ್ರೆನ್ಸ್ ಏನಿಲ್ಲ, ತುಂಬ ಡಿಪ್ ಆಗಿಲ್ಲ, 1% ಡಿಪ್ ಆಗಿದೆ. ಐ ಅಗ್ರಿ. 5,000 to 6,000 ಲೀಟರ್ ಬೆಂಗಳೂರು ನಗರ ವ್ಯಾಪ್ತಿನಲ್ಲಿ ನಾವೇನು ಸೆಗ್ಮೆಂಟು, ಹೋಟೆಲ್ ಸೆಗ್ಮೆಂಟು ಕೊಡ್ತಾಯಿದ್ವಿ, ಅದು ಕಡಿಮೆ ಆಗಿದೆ. ಹೋಟೆಲ್ ಅಸೋಸಿಯೇಷನ್ ಅವರು ಹೇಳಿರ್ಬೋದು, ಮೋಸ್ಟ್ಲಿ ಬೇರೆ ಖಾಸಗಿ ಬ್ರ್ಯಾಂಡ್ಗಳದ್ದು ಏನಾದ್ರು ಏನೋ ಗೊತ್ತಿಲ್ಲ. ಬಟ್ ನಮ್ಮ ನಂದಿನಿ ಹಾಲಿನ ಮಾರಾಟದ ಪ್ರಮಾಣದಲ್ಲಿ ಯಾವುದೇ ತೀವ್ರತರವಾದ ಕಡಿಮೆ ಆಗಿಲ್ಲ. ತಿರುಪತಿ TTDಗೆ ಪೂರೈಕೆ ಕಂಟಿನ್ಯೂ ಆಗ್ತಿದೆಯಾ? ಟೆಂಡರ್ಗಳು ಕಂಟಿನ್ಯೂ ಆಗಿ ಓಕೆ ಆಗ್ತಿದ್ದಾವೆ? TTD ಇತ್ತೀಚೆಗೆ ಟೆಂಡರ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅವ್ರದ್ದು ಟೆಂಡರು ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ ನಮಗೆ ಗೊತ್ತಾಗುತ್ತೆ, ಯಾರಿಗೆ L1 ಇರ್ತಾರೆ ಅವರಿಗೆ ಆದೇಶವನ್ನು ಕೊಡ್ತಾರೆ. ಆ ನಮ್ಮ ಮುಖಾಂತರ ನಾವು ಸಪ್ಲೈ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. KMF MD ಆದಂಥ ಶಿವಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.